I am also CEO. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಕೆಲವರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. ಸುಮಾರು ಜನಕ್ಕೆ ಈ ಒಂದು ವಿಷಯದ ಬಗ್ಗೆ ಗೊತ್ತಿರುತ್ತೆ. ಎಸ್ಪೆಷಲಿ ಊಬರ್ ಅಲ್ಲಿ ಡ್ರೈವ್ ಮಾಡ್ತಿರುವಂತ ಡ್ರೈವರ್ಸ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಸುಮಾರು ಜನಕ್ಕೆ ಗೊತ್ತಿದ್ರು ಅವ್ರಿಗೆ ಒಂದು ಆಪ್ಷನ್ ಇಟ್ಕೊಂಡು ಅರ್ನಿಂಗ್ ಮಾಡುವಂತ ಆಪರ್ಚುನಿಟಿ ಇರೋದಿಲ್ಲ, ಆಯ್ತಾ. ಸೊ ಅದೇನಕ್ಕೆ ಇರೋದಿಲ್ಲ, ಈ ಒಂದು ಆಪರ್ಚುನಿಟಿ ಇಲ್ಲಿರೋರ್ಗು ಏನಾದ್ರು ಬೇಕು, ನಿಮ್ಗೂ ಕೂಡ ಈ ಒಂದು ಅರ್ನಿಂಗ್ ಆಪ್ಷನ್ ಏನಾದ್ರು ಬೇಕು ಊಬರ್ ಅಲ್ಲಿ ಅಂತಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಏನಾದ್ರು ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಈ ವಿಡಿಯೋ ಇಷ್ಟ ಆದ್ರೆ ಕೊನೆಯಲ್ಲಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್, ಮತ್ತೆ ಈ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗ ಒಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗಪ್ಪ ಅಂತ ಹೇಳಿದ್ರೆ, ಕ್ಯಾಬ್ ಡ್ರೈವರ್ಸ್ ಪ್ಲಸ್ ಈಗ ಫುಡ್ ಡೆಲಿವರಿ ಮಾಡ್ತಾರೆ ಗೊತ್ತಾ, ಈ ಸ್ವಿಗ್ಗಿ ಝೊಮ್ಯಾಟೊ ಆಗಿರ್ಬೋದು, ಮತ್ತೊಂದು ಬೇರೆ ಬೇರೆ ಅಪ್ಲಿಕೇಶನ್ ಯಾರ್ಯಾರು ಫುಡ್ ಡೆಲಿವರಿ ಮಾಡ್ತಾರೆ. ಸೊ ಇವ್ರಿಗೆ ಎಲ್ಲರಿಗೂ ಒಂದು ನನ್ನ ಕಡೆ ಚಿಕ್ಕ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಇವಾಗ ನೀವು ಬೆಳಗ್ಗೆ ಹೊತ್ತು ಯಾರು ಡ್ಯೂಟಿ ಮಾಡ್ತಾರೆ, ಬೆಳಗ್ಗೆ ಈ ಸಂಜೆ ತನಕ ಯಾರು ಡ್ಯೂಟಿ ಮಾಡ್ತೀರಾ, ಸೊ ಅಂತವ್ರು ದಯವಿಟ್ಟು ನಿಮ್ಮ ಒಂದು ಆರೋಗ್ಯ ನೋಡ್ಕೊಂಡು, ಫಸ್ಟ್ ನಿಮ್ಮ ಆರೋಗ್ಯ ನೋಡ್ಕೊಂಡು ಆಮೇಲಿಂದ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಒಬ್ಬರು ಹೆಲ್ತ್ನೇ ಯೋಚನೆ ಮಾಡೋದಿಲ್ಲ, ಆಯ್ತಾ. ಈ ಬಿಸಿಲಲ್ಲಿ ಯಾವ ತರ ನಿಮ್ಗೆ ಗೊತ್ತಿರುತ್ತೆ, ಬೆಳಗ್ಗೆ ಡ್ಯೂಟಿ ಮಾಡೋರಿಗೆ ಗೊತ್ತಿರುತ್ತೆ ಯಾವ ತರ ಬಿಸಿಲಿದೆ, ಯಾವ ತರ ಕಷ್ಟ ಆಗ್ತದೆ ಬಿಸಿಲಲ್ಲಿ ಕೆಲಸ ಮಾಡೋದು ಅನ್ನೋದು. ಸೊ ಇದ್ರಿಂದ ನನ್ಗೂ ಕೂಡ ಈ ಒಂದು ಬಿಸಿಲಲ್ಲಿ ನನಗೂ ಕೆಲಸ ಮಾಡಿ ನನಗೂ ಕೂಡ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಈ ಒಂದು ಮೆಸೇಜ್ ನ ಹೇಳ್ತಾ ಇದೀನಿ ಅಷ್ಟೇ, ಆಯ್ತಾ. ಸೊ ಡ್ಯೂಟಿ ಮಾಡಿಲ್ಲ ಅಂತಿಲ್ಲ. ಸೊ ಡ್ಯೂಟಿ ಮಾಡ್ತಾ ಮಾಡ್ತಾ ನಿಮ್ಗೆ ಡ್ರೈವರ್ಸ್ ಆಗಿರ್ಬೋದು, ಫುಡ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಏನ ನೀವು ಬಿಸಿಲಲ್ಲಿ ಆಲ್ಮೋಸ್ಟ್ ಊಟ ಸೇರಲ್ಲ, ಆಲ್ಮೋಸ್ಟ್ ಬಿಸಿಲಲ್ಲಿ ಊಟ ಮಾಡಕ್ ಆಗಲ್ಲ, ಹಾಗಾಗಿ ಊಟ ಬಿಡ್ತೇನೆ ಹೇಳ್ತಿಲ್ಲ ನಾನು. ಊಟ ಜೊತೆಗೆ ಅಕಸ್ಮಾತ್ ಊಟ ಸೇರಿಲ್ಲ ಅಂತಂದ್ರೆ ಈ ಒಂದು ಎಳ್ನೀರು ಕುಡಿಯೋದಾಗಿರ್ಬೋದು, ಮಜ್ಜಿಗೆ ಕುಡಿಯೋದಾಗಿರ್ಬೋದು, ಈ ರೋಡ್ ಸೈಡ್ ಅಲ್ಲಿ ಅಂಬ್ಲಿ ಅಂತ ಕೊಡ್ತಾರೆ, ರಾಗಿ ಅಂಬ್ಲಿ ಪ್ಲಸ್ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಡ್ತಾರೆ, ಆಯ್ತಾ. ಸೊ ಈ ತರದಂತೆ ಹಣ್ಣಿನ ಜ್ಯೂಸ್ಗಳನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅವಾಗ ನಾವೇನೇ ಬಿಸಿಲಲ್ಲಿ ಕೆಲಸ ಮಾಡಿದ್ರು ಸ್ವಲ್ಪ ಸುಸ್ತು ಅನ್ನೋದು ಕಡಿಮೆ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬಹುದು. ಅದೇ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ. ಸುಮಾರು ಜನಕ್ಕೆ ಗೊತ್ತಿರತ್ತೆ ಈ ಒಂದು ಟಾಪಿಕ್ ಏನು ಅಂತೇಳಿ. ಸೊ ಟಾಪಿಕ್ ಇಷ್ಟೇ ಸ್ನೇಹಿತರೆ, ಊಬರ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಒಂದಷ್ಟು ಆಪ್ಷನ್ಸ್ ಗಳಿದಾವೆ. ಅದೇನಪ್ಪ ಆಪ್ಷನ್ಸ್ ಅಂದ್ರೆ, ನಿಮ್ಗೆ ಕ್ಯಾಟಗರಿಗಳು ಇರುತ್ತೆ, ಆಯ್ತಾ. ಇಂಥ ಕ್ಯಾಟಗರಿಯಲ್ಲಿ ಇಂಥ ಬುಕಿಂಗ್ಸ್ ಬೀಳುತ್ತೆ ಅಂತೇಳಿ ಕ್ಯಾಟಗರಿಗಳು ಸುಮಾರು ಜನ ಗೊತ್ತಿರುತ್ತೆ. ಆದ್ರೆ ಇನ್ನೊಂದ್ಸಲ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಊಬರ್ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಕೆಳಗಡೆ 3 ಲೈನ್ ಇರುತ್ತೆ. 3 ಲೈನ್ ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಅದು ತೋರಿಸ್ಬಿಡುತ್ತೆ ನಿಮ್ಗೆ ಏನ್ ಕ್ಯಾಟಗರಿಗಳು. ಗೋ ಸೆಡನ್ ಅಂತ ಇರುತ್ತೆ, ಇಂಟರ್ಸಿಟಿ ಅಂತ ಇರುತ್ತೆ, ಊಬರ್ ಗೋ ಅಂತ ಇರುತ್ತೆ, ಪ್ರೀಮಿಯರ್ ಅಂತ ಇರುತ್ತೆ, ಆಯ್ತಾ. ಸೊ ಗೋ ಸೆಡನ್ ಅಂತ ಈ ತರ ಒಂದು ಕ್ಯಾಟಗರಿಗಳು ಇರುತ್ತೆ. ಸೊ ಈ ತರ ಕ್ಯಾಟಗರಿಗಳಲ್ಲಿ ಒಂದೊಂದ್ ತರ ಬುಕಿಂಗ್ಸ್ ಅಂದ್ರೆ ಎಲ್ಲಾ ಬುಕಿಂಗ್ಸ್ ಒಂದೇ ಇರುತ್ತೆ. ಏನಂದ್ರೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಯಾವ ತರ ಅಂತ ಹೇಳಿದ್ರೆ, ಈಗ ದೊಡ್ಡ ಗಾಡಿ ಇಟ್ಕೊಂಡಿರೋದಾಗಿರ್ಬೋದು, ಚಿಕ್ಕ ಗಾಡಿ ಇಟ್ಕೊಂಡಿರೋದಾಗಿರ್ಬೋದು, ಈ ಊಬರ್ ಗೋ ಅನ್ನೋದು ಎಲ್ಲರಿಗೂ ಕೊಡ್ತಾನೆ. ಈ ಪ್ರೀಮಿಯರ್ ಇದ್ರು ಕೂಡ ನಿಮ್ಮ ಗಾಡಿಗೆ ಆಪ್ಷನ್ ಇದ್ರು ಕೂಡ ನಿಮ್ಗೂ ಕೂಡ ಊಬರ್ ಗೋ ಅನ್ನೋಂಥ ಬುಕಿಂಗ್ ಅನ್ನು ಕೊಡ್ತಾನೆ. ಈ ಊಬರ್ ಗೋ ಅನ್ನೋಂಥ ಬುಕಿಂಗ್ ಬಂದು ಎಲ್ಲಾ ಗಾಡಿಗಳಿಗೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಅದ್ರಲ್ಲಿ ಒಂಥರ ಅಮೌಂಟ್ ಕೊಡ್ತಾನೆ. ಅದ್ ಬಿಟ್ಬಿಟ್ರು ನಿಮ್ ಗಾಡಿ ಸ್ವಲ್ಪ ದೊಡ್ಡದಿದೆ, ಅಂದ್ರೆ ಸೆಡನ್ ಗಾಡಿ ಆತರ ವೆಹಿಕಲ್ಸ್ ಇದೆ ಅಂದ್ರೆ ಗೋ ಸೆಡನ್ ಅಂತ ಇರುತ್ತೆ. ಸೊ ಅದ್ರಲ್ಲಿ ಊಬರ್ ಗೋಗಿಂತ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡ್ತಾರೆ, ಆಯ್ತಾ. ಸ್ವಲ್ಪ ಗಾಡಿ ದೊಡ್ಡದಾಗಿರುತ್ತೆ, ಲಗೇಜ್ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅದು ನೆಕ್ಸ್ಟ್ ಬಂದು ನಿಮ್ಗೆ ಸೇಮ್ ಸೆಡನ್ ಗಾಡಿಗಳಲ್ಲೇ ಒಂದಷ್ಟು ಅಂದ್ರೆ ಫ್ಯೂಚರ್ಸ್ ಅಂದ್ರೆ ಡ್ರೈವರ್ಸ್ ಎಲಿಜಿಬಿಲಿಟಿಗಳನ್ನ ನೋಡ್ಕೊಂಡು ಈ ಸೆಡನ್ ಗಾಡಿ ಇಟ್ಕೊಂಡಿರೋರಿಗೆ ಅದಕ್ಕೊಂದು ಈ ಮಾಡ್ಲಿಂದ ಈ ಮಾಡ್ಲು ಒಳಗಡೆ ಯಾರು ಗಾಡಿ ಇಟ್ಕೊಂಡಿರ್ತಾರೆ, ಸೊ ಅಂತವ್ರಿಗೆ ಅಂತ ಈ ಒಂದು ಪ್ರೀಮಿಯರ್ ಆಪ್ಷನ್ ಕೊಡ್ತಾನೆ. ಅದು ಎಲ್ಲರಿಗೂ ಕೊಟ್ಟಿಲ್ಲ, ಆಯ್ತಾ. ನಂದು ಕೂಡ ನಿಮ್ನ ಆಲ್ರೆಡಿ ಸುಮಾರು ವಿಡಿಯೋಗಳನ್ನ ನೋಡಿರ್ತೀರ. ನಂದು ಕೂಡ ಪ್ರೀಮಿಯರ್ ಇಷ್ಟು ದಿನ ಆಪ್ಷನ್ ಇರ್ಲಿಲ್ಲ. ನಂದು ಕೂಡ ಎಲ್ಲ ಗಾಡಿ ಆಗಿರ್ಬೋದು ಎಲ್ಲ ಎಲಿಜಿಬಿಲಿಟಿ ಇತ್ತು. ಸೊ ಆದ್ರೆ ಒಂದಷ್ಟು ರೂಲ್ಸ್ ನ ಫಾಲೋ ಮಾಡ್ಬೇಕು ನಾವು ಊಬರ್ ಅಲ್ಲಿ, ಆಯ್ತಾ. ಈ ಪ್ರೀಮಿಯರ್ ಆಪ್ಷನ್ ಬೇಕು ನಮ್ಗೆ ಅಂತ ಹೇಳಿದ್ರೆ, ಸೊ ಅದು ಹೆಂಗೆ ಯಾವ ತರ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ, ಆಯ್ತಾ. ಕೂಡ ಹಾಕಿರ್ತೀನಿ. ಇದು ನಾನೇ ಬಾಯಿಂದ ಹೇಳ್ತಿರೋದಲ್ಲ, ಆಯ್ತಾ. ಊಬರ್ ಇಂದ ಒಂದು ಏನ್ ನೋಟಿಫಿಕೇಶನ್ ಬಂದಿದೆ, ಊಬರ್ ಇಂದ ಏನ್ ರೂಲ್ಸ್ ಇದೆ, ಏನ ಫಾಲೋ ಮಾಡ್ಬೇಕು ಅಂತ ಊಬರ್ ಅವರು ಡ್ರೈವರ್ಸ್ ಹೇಳಿದ್ದಾರೆ. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಆಯ್ತಾ. ಸೊ ಸ್ಕ್ರೀನ್ ಕೂಡ ಹಾಕಿರ್ತೀನಿ. ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಸ್ಕ್ರೀನ್ ಕೂಡ ಹಾಕಿರ್ತೀನಿ, ನೋಡ್ಕೋಬಹುದು ನೀವು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 10ನೇ ನಿಖಿಲ್ ಊಬರ್ ಪ್ರೀಮಿಯರ್ 60 ಮಾನದಂಡಗಳು
ಹೆಚ್ಚು ಪಾರದರ್ಶಕ ಮತ್ತು ಸುಲಭವಾಗಿ ಇದೆ ಅಂತೇನೋ ಇದೆ. ಆಯ್ತಾ, ಪ್ರೀಮಿಯರ್ ಅರ್ಹರಾಗುವುದು ಹೇಗೆ ಅಂದ್ರೆ ಪ್ರೀಮಿಯರ್ಗೆ ಎಲಿಜಿಬಿಲಿಟಿ ತಗೊಳ್ಳೋದು ಅಂದ್ರೆ ಎಲಿಜಿಬಲ್ ಆಗೋದು ಯಾವ ರೀತಿ ಅಂದ್ರೆ ಡ್ರೈವರ್ಸ್ಗಳು ಇಲ್ದಿರೋಂಥ ಡ್ರೈವರ್ಸ್, ಪ್ರೀಮಿಯರ್ ಆಪ್ಷನ್ ಇಲ್ದಿರುವಂತ ಡ್ರೈವರ್ಸ್ಗಳು ಈ ಪ್ರೀಮಿಯರ್ ಒಂದು ಆಪ್ಷನ್ ಅನ್ನ ಎಲಿಜಿಬಿಲಿಟಿ ಆಗೋದು ಯಾವ ತರ ಅದಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಮೇನ್ ಆಗಿ ನಿಮ್ಮ ಗಾಡಿ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ, ಚಿಕ್ಕ ಪುಟ್ಟ ಗಾಡಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಗಾಡಿಗಳನ್ನ ಬುಕ್ಕಿಂಗ್ ಕೊಡ್ತಾರೆ, ಯಾವ ತರ ಕೊಡಲ್ಲ ಅನ್ನೋದನ್ನ. ಸೊ ಸಡನ್ ಗಾಡಿಗಳು ಯಾರು ಇಟ್ಕೊಂಡಿರ್ತಾರೆ ಡ್ರೈವರ್ಸ್, ಸಡನ್ ಮಾಡಲ್ಸ್ ಗಾಡಿಗಳನ್ನ ಯಾರು ಇಟ್ಕೊಂಡಿರ್ತಾರೆ, ಸೊ ಅಂತವ್ರಿಗೆ ಈ ಪ್ರೀಮಿಯರ್ ಆಪ್ಷನ್ಸ್ ಕೊಡುವಂತ ಚಾನ್ಸಸ್ ಇರುತ್ತೆ. ಆಯ್ತಾ, ಹಂಗನ್ಬಿಟ್ಟು ಬರೀ ಎಲ್ಲರಿಗೂ ನಂದು ಸಡನ್ ಇದೆ ಆಲ್ರೆಡಿ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಊಬರಲ್ಲಿ ಪ್ರೀಮಿಯರ್ ಇಲ್ಲ ಅಂತ ಹೇಳ್ಕೊಳಕ್ ಹೋಗ್ಬಿಡಿ. ಸಡನ್ ಗಾಡಿ ಇರ್ಬೇಕು, ಪ್ಲಸ್ 2016 ಮೇಲ್ಗಡೆ ಮಾಡಲ್ಸ್ ಯಾವ್ದಾದ್ರು ಗಾಡಿಗಳು ಸಡನ್ ಗಾಡಿಗಳು ಇಟ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಪ್ರೀಮಿಯರ್ ಆಪ್ಷನ್ ಕೊಡುವಂತ ಚಾನ್ಸಸ್ ಇರುತ್ತೆ. ಆಯ್ತಾ, ಸೊ ನೆಕ್ಸ್ಟ್ ಬಂದು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಇಷ್ಟು ದಿನ ಏನ್ ಡ್ಯೂಟಿ ಮಾಡ್ತಿರ್ತೀರ, ಸೊ ಆ ಒಂದು ಡ್ಯೂಟಿನ ಚೆಕ್ ಮಾಡ್ತಾರೆ. ಯಾವ ತರ ಡ್ಯೂಟಿ ಮಾಡ್ತಿದ್ದಾನೆ ಡ್ರೈವರ್, ಏನು ಎಷ್ಟು ತಿಂಗಳಿಗೆ ಎಷ್ಟು ಟ್ರಿಪ್ಸ್ ಮಾಡ್ತಿದ್ದಾನೆ, ಎಷ್ಟು ಕ್ಯಾನ್ಸಲೇಷನ್ ಮಾಡ್ತಿದ್ದಾನೆ, ಸ್ಟಾರ್ ರೇಟಿಂಗ್ ಏನಿದೆ, ಇದನ್ನಂತೂ ಪಕ್ಕಾ ಅವರು ಚೆಕ್ ಮಾಡೇ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ನಿಮ್ಗೆ ಈ ಒಂದು ಪ್ರೀಮಿಯರ್ ಆಪ್ಷನ್ ಅನ್ನುವಂಥದ್ದನ್ನ ಅವರು ನಿಮ್ಮ ಆಟೋಮೆಟಿಕ್ ಆಗಿ ನೀವು ಯಾರಿಗೆ ಊಬರ್ ಕಸ್ಟಮರ್ ಕೇರ್ ಆಗಿರ್ಬೋದು, ಡ್ರೈವರ್ ಸಪೋರ್ಟ್ ಆಗಿರ್ಬೋದು, ಯಾರು ಫೋನ್ ಮಾಡಿ ಅಥವಾ ಆಫೀಸ್ಗೆ ಹೋದ್ರು ಕೂಡ ನಿಮ್ಗೆ ಇದನ್ನ ಒಂದು ಆಪ್ಷನ್ ಅನ್ನ ಮಾಡ್ಕೊಡೋದಿಲ್ಲ ನಿಮ್ಗೆ. ಆಯ್ತಾ, ಆಟೋಮೆಟಿಕ್ ಆಗಿ ನಾವು ಹೇಳುವಂತ ಒಂದಷ್ಟು ಏನು ರೂಲ್ಸ್ ಗಳು ಏನಿರುತ್ತೆ, ಸೊ ಅದನ್ನ ಫಾಲೋ ಮಾಡಿದ್ರ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಆಪ್ ಅಲ್ಲಿ ಪ್ರೀಮಿಯರ್ ಆಪ್ಷನ್ ಅನ್ನೋದನ್ನ ಆಡ್ ಮಾಡ್ತಾರೆ. ಆಯ್ತಾ, ಸೊ ಅದು ಯಾವಾಗ ಆಡ್ ಮಾಡ್ತಾರೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಏನಂತ ಹೇಳಿದ್ರೆ 2016 ಮೇಲ್ಗಡೆ ಇರುವಂತ ಮಾಡಲ್ಸ್ ಗಾಡಿಗಳನ್ನ ಇಟ್ಕೊಂಡಿರ್ಬೇಕು, ಸೆಡನ್ ವೆಹಿಕಲ್ಸ್ ಆಗಿರ್ಬೇಕು. ಪ್ಲಸ್ ಅಪ್ಲಿಕೇಶನ್ ಅಲ್ಲಿ ನಿಮ್ದು ರೇಟಿಂಗ್ಸ್ ಬಂದು ಸ್ಟಾರ್ ರೇಟಿಂಗ್ಸ್ ಏನ್ ಕಸ್ಟಮರ್ಸ್ ಕೊಡ್ತಾರೆ ಅದು ಬಂದ್ಬಿಟ್ಟು ನಿಮ್ದು 4.7 4.7 ಗಿಂತ ಜಾಸ್ತಿ ಇರ್ಬೇಕು. ಆಯ್ತಾ, 4.7 ಗಿಂತ ಕಡಿಮೆ ಇತ್ತು ಅಂತಂದ್ರೆ ನಿಮ್ದು ಈ ಒಂದು ಪ್ರೀಮಿಯರ್ ಆಪ್ಷನ್ಗೆ ಎಲಿಜಿಬಿಲಿಟಿ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲ ಕನಿಷ್ಠ 25 ಟ್ರಿಪ್ಗಳನ್ನು ಪೂರ್ಣಗೊಳಿಸಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ನನಗೆ ಇಲ್ಲಿ ವಾರಕ್ಕೆ ಅಥವಾ ತಿಂಗಳು ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ವಾರ ಗಂಟೆ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ, ಇಲ್ಲಿ ಏನ್ ಕೊಟ್ಟಿಲ್ಲ ಇಲ್ಲಿ. ಆಯ್ತಾ, ಹಂಗಂದ್ಬಿಟ್ಟು ಇಲ್ಲಿ ನಾನು ಹೇಳ್ತಾ ಇದೀನಿ ನಿಮ್ಗೆ ಅಷ್ಟೇ ಮಾಡಕ್ ಹೋಗ್ಬೇಡಿ. ಆಯ್ತಾ, ನೀವು ಎಷ್ಟು ಚೆನ್ನಾಗಿ ಟ್ರಿಪ್ಸ್ ನ ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ನಿಮ್ಗೆ ಬೆನಿಫಿಟ್. ಆಯ್ತಾ, ನಿಮ್ಗೆ ಆ ಒಂದು ಪ್ರೀಮಿಯರ್ ಆಪ್ಷನ್ ಅನ್ನೋದು ಸಿಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಟ್ರಿಪ್ಸ್ ನ ಜಾಸ್ತಿ ಮಾಡಿದಾಗ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾನ್ಸಲೇಷನ್ ರೇಟ್ ಹೇಳಿದ್ನಲ್ಲ, ಸೊ ಈ ಕ್ಯಾನ್ಸಲೇಷನ್ ರೇಟ್ ಗಳನ್ನ ನೀವು ಎಷ್ಟು ಪರ್ಸೆಂಟ್ ಇಟ್ಕೊಂಡಿರ್ಬೇಕು, 12.5% ಗಿಂತ ಕಡಿಮೆ ಇರ್ಬೇಕು. ಆಯ್ತಾ, 12.5% ಗಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಈ ಒಂದು ಪ್ರೀಮಿಯರ್ ಎಲಿಜಿಬಿಲಿಟಿಗೆ ಎಲಿಜಿಬಲ್ ಆಗಲ್ಲ. ಆಯ್ತಾ, ಸೊ ಇದನ್ನ ತಲೆ ಇಟ್ಕೊಳ್ಳಿ. ಇದು ನಾನು ಹೇಳ್ತಿರೋದಲ್ಲ, ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ ನಿಮ್ಗೆ. ಸೊ ಊಬರ್ ಇಂದ ಬಂದಿರುವಂತ ಒಂದು ನೋಟಿಫಿಕೇಶನ್ ಇದು. ಸೊ ಅದನ್ನೇ ಕೂಡ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಆಯ್ತಾ, ನೋಡಿ ಅದು ಕೆಳಗಡೆ ಗಮನಿಸಿ ಅಂತ ಬಂದ್ಬಿಟ್ಟು ಕೆಳಗಡೆ ಕೊಟ್ಟಿದ್ದಾರೆ. ನಿಮ್ಮ ಟ್ರಿಪ್ ರೇಟಿಂಗ್ಗಳು ಮತ್ತು ರದ್ದತಿ ದರದ ಆಧಾರದ ಮೇಲೆ ನಿಮ್ಮ ಅರ್ಹತೆಯನ್ನು ಮಾಸಿಕವಾಗಿ ಪರಿಶೀಲಿಸಲಾಗುತ್ತದೆ. ಆಯ್ತಾ, ಯಾವಾಗ ಇದನ್ನ ಚೆಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲ ಕೊಟ್ಟಿದ್ದಾರೆ, ಮಾಸಿಕವಾಗಿ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಸೊ ತಿಳ್ಕೊಳ್ಳಿ, ನೀವು ಎಷ್ಟೇ ಟ್ರಿಪ್ಸ್ ವಾರಕ್ಕಂತೂ ಚೆಕ್ ಮಾಡಲ್ಲ. ಈ ಒಂದು ಎಲಿಜಿಬಿಲಿಟಿ ಇಷ್ಟೊಂದು ರೂಲ್ಸ್ ನ ನೀವು ಫಾಲೋ ಮಾಡಿದ್ರ ಅಂತ ಆದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಪ್ರೀಮಿಯರ್ ಆಪ್ಷನ್ ಅನ್ನೋದನ್ನ ನಿಮ್ಮ ಒಂದು ಐಡಿಗೆ ಆಕ್ಟಿವೇಶನ್ ಮಾಡಿ ಕೊಟ್ಟಿರ್ತಾರೆ ಆಟೋಮೆಟಿಕ್ ಆಗಿ. ಆಯ್ತಾ, ಸೊ ಇದು ಇಲ್ದಿರೋರು ಯಾರ್ಯಾರ ಹತ್ರ ಪ್ರೀಮಿಯರ್ ಆಪ್ಷನ್ ಇಲ್ಲ ಅಂತವ್ರಿಗೆ ಬೇಕು ಅಂತಂದ್ರೆ ಇದನ್ನೆಲ್ಲ ಫಾಲೋ ಮಾಡ್ಬೇಕಾಗತ್ತೆ. ಆಯ್ತಾ, ಸೊ ಇದು ನನ್ನ ಒಂದು ಐಡಿ ನಾನು ತೋರಿಸ್ತೀನಿ. ಇವಾಗ ಇಷ್ಟು ದಿನ ನೀವು ಒಂದು ಆಲ್ಮೋಸ್ಟ್ ಎಷ್ಟು ಒಂದು 7-8-9 ತಿಂಗಳು ಆಗಿರ್ಬೇಕು ನನ್ನೊಂದು ಪ್ರೀಮಿಯರ್ ಆಪ್ಷನ್ ಇತ್ತು ಅಂತ ಬೇರೆ ಹತ್ರ ರೆಂಟ್ ಗಾಡಿ ಇಸ್ಕೊಂಡು ಓಡಿಸ್ತಾ ಇರ್ಬೇಕಾದ್ರೆ. ಸೊ ಅದನ್ನ ರಿಮೂವ್ ಮಾಡ್ಬಿಟ್ರು. ಆಯ್ತಾ, ಸೊ ರಿಮೂವ್ ಮಾಡಿದಾಗಿಂದ ಪ್ರೀಮಿಯರ್ ಆಪ್ಷನ್ ಇರ್ಲಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸೊ ಇವಾಗ ನಮ್ಗೆ ಪ್ರೀಮಿಯರ್ ಆಪ್ಷನ್ ಅನ್ನೋದನ್ನ ಆಡ್ ಮಾಡಿದ್ದಾರೆ. ಸೊ ಅದು ಹೆಂಗ್ ಆಡ್ ಮಾಡಿದ್ದಾರೆ ಅಂತಂದ್ರೆ ಸುಮಾರು ಜನ ಅಂದ್ಕೊಳ್ಬಹುದು ನನ್ಗೆ ತರ ಯಾವ್ದೇ ಸ್ಪೆಷಲ್ ಆಗಿ ಏನು ಇದ್ ಮಾಡ್ತಿಲ್ಲ ಅವರು. ಆಯ್ತಾ, ನಾನು ಕೂಡ ಈ ಏನೇನು ರೂಲ್ಸ್ ನ ಫಾಲೋ ಹೇಳ್ದೆ ನಿಮ್ಗೆ. ಸೊ ಆ ಒಂದು ರೂಲ್ಸ್ ಗಳನ್ನೆಲ್ಲ ಫಾಲೋ ಮಾಡಿರೋದ್ರಿಂದ ಸೊ ನಂಗೂ ಒಂದು ಈ ಪ್ರೀಮಿಯರ್ ಆಪ್ಷನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಕೂಡ ಹಾಕಿರ್ತೀನಿ, ನಾನು ನೋಡ್ಕೊಳ್ಳಿ ಲೈವ್ ಆಗಿ ಸ್ಕ್ರೀನ್ ರೆಕಾರ್ಡರ್ ಹಾಕಿರ್ತೀನಿ ನಾನು. ಸೊ ನಂದು ಇದು ನನ್ನ ಐಡಿ ಬಂದಿದ್ದು. ಓಕೆನಾ, ಸೊ ಕೆಳಗಡೆ 2 ಲೈನ್ ಪ್ರೆಸ್ ಮಾಡ್ಕೊಳ್ತೀನಿ. ಒಂದ್ ನಿಮಿಷ ನೋಡಿ, ಮಾಡ್ಕೊಳ್ತಿದ್ದಂಗೆ ನೋಡಿ ಸರ್ವಿಸಸ್ ಅಂತ ಓಪನ್ ಆಯ್ತಲ್ಲ, ನೋಡಿ ಇಲ್ಲಿ ಫಸ್ಟ್ ಪ್ರೀಮಿಯರ್ ಅಂತ ಇದೆ. ಆಯ್ತಾ, ಸೊ ಈ ಒಂದು ಆಪ್ಷನ್ ಅಂತ ಇಷ್ಟನೇ ಇರ್ಲಿಲ್ಲ.
ಸೊ ಇವಾಗ ಒಂದು ಆಡ್ ಆಗಿದೆ. ಸೊ ಏನಕ್ಕೆ ಆಡ್ ಆಗಿದೆ ಅಂತ ಹೇಳಿದ್ರೆ ಆ ಒಂದಷ್ಟು ರೂಲ್ಸ್ ನ ಫಾಲೋ ಮಾಡಿರೋದ್ರಿಂದ ಆಡ್ ಆಗಿರುವಂತದ್ದು ಆಯ್ತಾ. ಸೊ ನಿಮ್ಗೂ ಕೂಡ 2016 ಮೇಲ್ಗಡೆ ಇರೋ ನಿಮ್ದು ಮಾಡಲು ಗಾಡಿ ಯಾವ್ದಾದ್ರು ಸೆಡನ್ ಗಾಡಿಗಳೇನೋ ಇತ್ತು ಅಂತ ಹೇಳಿದ್ರೆ ನಿಮ್ಗೂ ಕೂಡ ಖಂಡಿತವಾಗ್ಲೂ ಪ್ರೀಮಿಯರ್ ಆಪ್ಷನ್ ಬರುತ್ತೆ. ಸೊ ಆದ್ರೆ ಅಷ್ಟೊಂದು ರೂಲ್ಸ್ ಅನ್ನ ಫಾಲೋ ಮಾಡಿ ಕಾಯ್ಬೇಕಾಗತ್ತೆ ನೀವು ಆಯ್ತಾ. ಸೊ ಕಾದಾಗ ಅವ್ರೊಂದ್ಸಲ ಚೆಕ್ ಮಾಡ್ತಾರೆ, ಚೆಕ್ ಮಾಡಿದಾಗ ನಿಮ್ದು ಅದೆಲ್ಲ ನೀವು ಕಂಪ್ಲೀಟ್ ಮಾಡಿದ್ರ, ನೀವು ಫಾಲೋ ಮಾಡಿದ್ರ, ರೂಲ್ಸ್ ಏನ್ ಊಬರ್ ಇದೆ ಏನ್ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡಿದ್ರ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಈ ಒಂದು ಆಪ್ಷನ್ ಅನ್ನ ಕೊಡ್ತಾರೆ ಆಯ್ತಾ. ಸೊ ಈಗ ನನ್ಗೆ ಪ್ರೀಮಿಯರ್ ಆಪ್ಷನ್ ಬಂದಿದೆ. ಸೊ ಈ ಪ್ರೀಮಿಯರ್ ಆಪ್ಷನ್ ಬಂದಿದೆ ಅಂದ್ಮೇಲೆ ಇದು ಪರ್ಮನೆಂಟ್ ಆಗಿರತ್ತೆ ಅಂತ ಇಲ್ಲ ಆಯ್ತಾ. ಸೊ ಈ ಪ್ರೀಮಿಯರ್ ಆಪ್ಷನ್ ಅನ್ನೋದನ್ನ ಯಾವ್ದು ಬೇಕಾದ್ರು ಊಬರ್ ಅವರು ನಿಮ್ಗೆ ಹೇಳ್ದೆ ರಿಮೂವ್ ಮಾಡಬಹುದು ಆಯ್ತಾ. ಏನಕ್ಕೆ ರಿಮೂವ್ ಮಾಡ್ತಾರೆ, ಆ ರಿಮೂವ್ ಮಾಡದಿರೋ ತರ ಏನು ನಾವು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನು ಕೂಡ ಇರುತ್ತೆ. ಸೊ ಅದನ್ನು ಕೂಡ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಾನು ಆಯ್ತಾ. ಸೊ ಆಲ್ರೆಡಿ ಪ್ರೀಮಿಯರ್ ಆಪ್ಷನ್ ಇರೋರು ಕೂಡ ಈ ಒಂದು ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ದು ಪ್ರೀಮಿಯರ್ ಬುಕಿಂಗ್ ಆಪ್ಷನ್ ಅನ್ನೋದು ನಿಮ್ಗೆ ಇರತ್ತೆ ಆಯ್ತಾ. ಇಲ್ಲ ನಾವು ಒಂದಷ್ಟು ತಪ್ಪುಗಳನ್ನ ಮಾಡ್ತೀರಾ ಅಂತ ಅನ್ನೋದಾದ್ರೆ ಏನ್ ತಪ್ಪು ಮಾಡಿದ್ರೆ ಪ್ರೀಮಿಯರ್ ಆಪ್ಷನ್ ರಿಮೂವ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನಾನು ಆಯ್ತಾ. ಸೊ ಒಂದ್ ನಿಮಿಷ, ಒಂದು ನೋಟಿಫಿಕೇಶನ್ ಬಂದಿದೆ, ಆ ನೋಟಿಫಿಕೇಶನ್ ಓಪನ್ ಮಾಡ್ಕೊಂಡ್ರೆ ಸೊ ನೋಡ್ಬೋದು ಇವಾಗ ಈ ತಿಂಗಳ ಪ್ರೀಮಿಯರ್ಗೆ ನೀವು ಅರ್ಹರಾಗಿದ್ದೀರಿ ಎಂದು ನಿಮಗೆ ತಿಳಿಸಲು ನಾವು ಸಂತೋಷ ಪಡುತ್ತೇವೆ ಆಯ್ತಾ. ಸೊ ನೆಕ್ಸ್ಟ್ ಬಂದು ಪ್ರೀಮಿಯರ್ ಅರ್ಹತೆಯನ್ನು ಉಳಿಸಿಕೊಳ್ಳಲು ನೀವು ಏನು ಮಾಡಬೇಕು ಅಂದ್ರೆ ಪ್ರೀಮಿಯರ್ ಆಪ್ಷನ್ ನಿಮ್ಗೆ ಒಂದ್ಸಲ ಬಂತು ಅಂದ್ಮೇಲೆ ಆ ಪ್ರೀಮಿಯರ್ ಆಪ್ಷನ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ನೀವು ಏನನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಈ ಫಸ್ಟ್ನೇದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ರದ್ದು ಮಾಡುವಿಕೆಗಳನ್ನು 12.5% ಗಿಂತ ಕಡಿಮೆ ಇರಿಸಬೇಕು ಅಲ್ಲಿ ಹೇಳ್ದಂಗೆ. ಸೊ ಇದ್ರೂ ಕೂಡ ಅಪ್ಲೈ ಆಗುತ್ತೆ. ನಿಮ್ದು ಕ್ಯಾನ್ಸಲೇಷನ್ ರೇಟ್ ನಿಮ್ದು 12.5% ಗಿಂತ ಕಡಿಮೆ ಇರಬೇಕು. ಸೊ ಆಯ್ತಾ. ಎರಡನೇ ಆಪ್ಷನ್ ಬಂದ್ಬಿಟ್ಟು ಪ್ರತಿ ಪ್ರೀಮಿಯರ್ ಪ್ರವಾಸದಲ್ಲಿ 5 ಸ್ಟಾರ್ ಅನುಭವವನ್ನು ಒದಗಿಸಿ ಆಯ್ತಾ. ಸೊ ಇದನ್ನ ತಲೆ ಹಿಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಪ್ರೀಮಿಯರ್ ಬುಕಿಂಗ್ ಯಾವ್ದಾದ್ರು ಬಂತು ಅಂತ ಅಂದ್ರೆ ಪ್ರೀಮಿಯರ್ ಆಪ್ಷನ್ ಇರೋವಂತವ್ರು ನೀವೇನು ಆ ಒಂದು ಬುಕಿಂಗ್ ತಗೊಂಡು ಡ್ರಾಪ್ ಮಾಡಿದ್ರ ಅಂತ ಹೇಳಿದ್ರೆ ಬಾಯ್ ಬಿಟ್ಟು ಆ ಒಂದು ಪ್ಯಾಸೆಂಜರ್ ಹತ್ರ ಬಾಯ್ ಬಿಟ್ಟು ಕೇಳ್ಕೊಳ್ಳಿ, ಸರ್ ರೇಟಿಂಗ್ಸ್ ಕೊಡಿ, ಸರ್ 5 ಸ್ಟಾರ್ ರೇಟಿಂಗ್ ಕೊಡಿ, ಆತರ ಬಾಯ್ ಬಿಟ್ಟೆ ಕೇಳ್ಕೊಳ್ಳಿ ಆಯ್ತಾ. ಸೊ ಇದು ಈ ಪ್ರೀಮಿಯರ್ ಆಪ್ಷನ್ ಬಂದ್ಮೇಲಿಂದ ಅದನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ಒಂದು ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೂರನೇದು ಬಂದ್ಬಿಟ್ಟು ನಿಮ್ಮ ಆಪ್ ರೇಟಿಂಗ್ ಅದೇ ಹೇಳ್ದೆ ನಾನು. ಸೊ ಅದು ಬಂದ್ಬಿಟ್ಟು ನಿಮ್ದು 4.7% ಅನ್ನು ಆ ರೇಂಜ್ಗೆ ಒಂದು ನಿಮ್ಮ ರೇಟಿಂಗ್ ಅನ್ನ ಇಲ್ಲಿ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ ಆಯ್ತಾ. ಅದಕ್ಕೆ ಕಡಿಮೆ ಮಾಡ್ಕೊಳಕ್ಕಂತೂ ಬಿಡ್ಬೇಡಿ. ಸೊ ಅದು 4.7 ಇರ್ಲೇಬೇಕಾಗತ್ತೆ ಆಯ್ತಾ. ಇಷ್ಟೇನಾ ಅಂತ ಕೇಳಬಹುದು. ಅವ್ರ ಮೈನ್ ಪಾಯಿಂಟ್ ಗಳನ್ನ ಹೇಳಿದ್ದಾರೆ ಆಯ್ತಾ. ಇದು ಪ್ರೀಮಿಯರ್ ಆಪ್ಷನ್ ಅಂದ್ರೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈ ತಪ್ಪುಗಳನ್ನ ಮಾಡಿದ್ರೆ ಇದನ್ನೆಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ರಿಮೂವ್ ಆಗುತ್ತೆ ಅಂತ ಮೈನ್ 3 ಪಾಯಿಂಟ್ ಗಳನ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಪ್ರೀಮಿಯರ್ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ನಿಮ್ದು ಗಾಡಿ ಏನಿರುತ್ತೆ ಸೊ ಗಾಡಿನ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕಾಗತ್ತೆ ಆಯ್ತಾ. ಏನಕ್ಕೆ ಪ್ರೀಮಿಯರ್ ಆಪ್ಷನ್ ಗಳು ಬರೋಂಥದ್ದು ಗಾಡಿಗಳು ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಕಸ್ಟಮರ್ ಪ್ಯಾಸೆಂಜರ್ ಗಳು ಬರ್ತಾರೆ ಅದಕ್ಕೆ ಪ್ರೀಮಿಯರ್ ಬುಕ್ ಮಾಡ್ಕೊಂಡು. ಸೊ ಕಸ್ಟಮರ್ಸ್ಗೆ ತುಂಬಾನೇ ಹೈಜೆನಿಕ್ ಆಗಿರ್ಬೇಕಾಗತ್ತೆ ಆಯ್ತಾ. ಕುತ್ಕೊಂಡು ಸೀಟ್ ಆಗಿರ್ಬೋದು, ಗಾಡಿ ಒಳಗಡೆ ಸ್ಮೆಲ್ ಆಗಿರ್ಬೋದು ಆಯ್ತಾ. ಅದೆಲ್ಲ ಚೆಕ್ ಮಾಡ್ಬಿಟ್ಟು ಅವರು ಕಂಪ್ಲೇಂಟ್ ಮಾಡ್ಬಿಟ್ಟು ಅಂದ್ರೆ ನಿಮ್ಮ ಆಪ್ ಅಲ್ಲಿ ಕಸ್ಟಮರ್ಸ್ಗೆ ನಿಮ್ಗೆ ಗೊತ್ತಿರುತ್ತೆ, ಡ್ರೈವರ್ಸ್ಗೆ ಗೊತ್ತಿರುತ್ತೆ, ಕಂಪ್ಲೇಂಟ್ ಮಾಡ್ಬೋದು ಅಲ್ವಾ. ಪ್ಯಾಸೆಂಜರ್ ಡ್ರೈವರ್ ಗಾಡಿ ಯಾವ ತರ ಇತ್ತು, ಪ್ಯಾಸೆಂಜರ್ ಡ್ರೈವರ್ದು ಒಂದು ಬಿಹೇವಿಯರ್ ಯಾವ ತರ ಇತ್ತು ಅದೆಲ್ಲ ಒಂದು ಕಂಪ್ಲೇಂಟ್ ಮಾಡ್ಬೋದು ಆಪ್ ಅಲ್ಲೇ. ಸೊ ಇದೆಲ್ಲಾನು ಕೂಡ ಮೇಂಟೈನ್ ಮಾಡ್ಲೇಬೇಕು. ನೀವು ಮಾಡಿದ್ರೆ ಮಾತ್ರ ಈ ಒಂದು ಪ್ರೀಮಿಯರ್ ಆಪ್ಷನ್ ಅನ್ನೋದನ್ನ ಉಳಿಸ್ಕೋಬಹುದು. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಜನ ಗೊತ್ತಿರೋದಿಲ್ಲ, ಈ ಪ್ರೀಮಿಯರ್ ಆಪ್ಷನ್ ತಗೊಂಡು ಏನ್ ಬೆನಿಫಿಟ್ ಡ್ರೈವರ್ಸ್ಗೆ ಈ ಒಂದು ಆಪ್ಷನ್ ಬಂದ್ರೆ ನಮ್ಗೆ ಅಂತ. ಸುಮಾರು ಜನಕ್ಕೆ ಡ್ರೈವರ್ಸ್ಗೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಏನಿಲ್ಲ ಸ್ನೇಹಿತರೆ, ಪ್ರೀಮಿಯರ್ ಆಪ್ಷನ್ ಅಂತ ಅಂದ್ರೆ ಈಗ ನಾರ್ಮಲ್ ಆಗಿ ಸೆಡನ್ ಬುಕಿಂಗ್ ಬರೀ ಗೋ ಸೆಡನ್ ಆತರ ಬುಕಿಂಗ್ ಬಂದ್ರೆ ನಿಮ್ಗೆ 150 ರೂಪಾಯಿ ಒಂದು 250 ರೂಪಾಯಿ ಬೇಡ, 150 ರೂಪಾಯಿ ಬೇಡ, 250 ರೂಪಾಯಿ ಒಂದು ಬುಕಿಂಗ್ ಬಿದ್ದೆ ಅಂತ ಅನ್ಕೊಳ್ಳಿ. ಸೊ ಡ್ರಾಪ್ ಮಾಡ್ತಾರೆ 250 ರೂಪಾಯಿ ಕೊಡ್ತಾನೆ ಆಯ್ತಾ. ಬರೀ ಪ್ರೀಮಿಯರ್ ಆಪ್ಷನ್ ಇಲ್ಲ, ಬರೀ ಸೆಡನ್ ಆಪ್ಷನ್ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಆಯ್ತಾ. ಸೊ ಈ ಪ್ರೀಮಿಯರ್ ಆಪ್ಷನ್ ಕೂಡ ಇದ್ರೆ ನಿಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ 250 ರೂಪಾಯಿ ಇದ್ದ ಜಾಗದಲ್ಲಿ ನಿಮ್ದು ಟ್ರಿಪ್ ನ ನೀವು ಅಂದ್ರೆ ಡ್ರಾಪ್ ಮಾಡಿದ್ಮೇಲೆ ಟ್ರಿಪ್ ಡೀಟೇಲ್ಸ್ ಹೋಗಿದ್ದು ನೀವು ಅಲ್ಲಿ ಚೆಕ್ ಮಾಡಬಹುದು. ಅಂದ್ರೆ ಒಂದು ಟ್ರಿಪ್ಗೆ ಎಷ್ಟು ನಿಮ್ಗೆ ಅಮೌಂಟ್ ಸಿಕ್ಕಿದೆ, ಊಬರ್ ಎಷ್ಟು ತಗೊಂಡಿದ್ದಾನೆ, ಟ್ಯಾಕ್ಸ್ ಎಷ್ಟು ಕಟ್ ಆಗಿದೆ ಅಂತೆಲ್ಲ ನಿಮ್ಗೆ ಡೀಟೇಲ್ಸ್ ಸಿಗತ್ತಲ್ಲ. ಸೊ ಅದ ಚೆಕ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಪ್ರೀಮಿಯರ್ ಆಪ್ಷನ್ ಬಂದಿದ್ರೆ ನಿಮ್ಗೆ ಸಡನ್ 250 ರೂಪಾಯಿ ಕೊಡೋ ಜಾಗದಲ್ಲಿ ನಿಮ್ಗೆ ಕೇವಲ ಇದು ಪ್ರೀಮಿಯರ್ ಅಂದ್ಬಿಟ್ಟು 20 ರೂಪಾಯಿನೋ 15 ರೂಪಾಯಿನೋ ಇಲ್ಲ 30 ರೂಪಾಯಿನೋ ಎಕ್ಸ್ಟ್ರಾ ಸೇರ್ಸ್ ಕೊಡ್ತಾನೆ ಆಯ್ತಾ. ಈ ತರ ಇದೊಂದು ಬೆನಿಫಿಟ್ ಇರುತ್ತೆ. ಅದಲ್ಲದೆ ನಿಮ್ಗೆ ಇನ್ನೊಂದು ಲಾಭ ಏನಪ್ಪಾ ಅಂತ ಹೇಳಿದ್ರೆ ಸಪ್ರೇಟ್ ಆಗಿ ನಿಮ್ಗೆ ಪ್ರೀಮಿಯರ್ ಬುಕಿಂಗ್ ಅಂತಾನೆ ಬೀಳುತ್ತೆ ಆಯ್ತಾ. ಸೊ ಅವಾಗ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಾಂಪಲ್ ಗೆ ಹೇಳ್ತೀನಿ ನಾನು, ಒಂದು ಏರ್ಪೋರ್ಟ್ ಸುಮಾರು ಜನಕ್ಕೆ ಏರ್ಪೋರ್ಟ್ ಹೋಗಿ ಅಭ್ಯಾಸ ಇದೆ.
ಸೊ ಏರ್ಪೋರ್ಟ್ ಒಂದು 22 ಕಿಲೋಮೀಟರ್ ಡ್ರಾಪ್ ಬಿದ್ದಿರುತ್ತೆ ಏರ್ಪೋರ್ಟ್ಗೆ. ಸೊ ಏನಾಗತ್ತೆ ಅಂತ ಹೇಳಿದ್ರೆ, ನೀವು ನಾರ್ಮಲ್ ಆಗಿ ಗೋ ಸಡನ್ ಆ ತರ ಎಲ್ಲ ಬುಕಿಂಗ್ ತಗೊಂಡು ಊಬರ್ ಹೋದ್ರೆ ನಿಮ್ಗೆ ಎಷ್ಟು ಸಿಗ್ತೈತಿ 22 ಕಿಲೋಮೀಟರ್ 23 ಕಿಲೋಮೀಟರ್ಗೆ ಅಂತ ಹೇಳಿದ್ರೆ ಒಂದ್ 300-350 ರೂಪಾಯಿ ಸಿಗತ್ತೆ ಆಯ್ತಾ. ಅಷ್ಟೇ ಸಿಗೋದು, ನಂಗೂ ಅಷ್ಟೇ ಸಿಗ್ತಿದ್ದು ಆಯ್ತಾ. ಸೊ ಆದ್ರೆ ಈ ಪ್ರೀಮಿಯರ್ ಅಂತ ಆಪ್ಷನ್ ಕಸ್ಟಮರ್ ಬುಕ್ ಮಾಡಿ ಆ ಬುಕಿಂಗ್ ಬಿತ್ತು ಅಂತ ಹೇಳಿದ್ರೆ 350 ರೂಪಾಯಿ ಕೊಡ್ತಿದ್ದಂತ ಜಾಗದಲ್ಲಿ 400 ರೂಪಾಯಿ, 410 ರೂಪಾಯಿ, 420 ರೂಪಾಯಿ, ಈ ತರ 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಈ ತರ ಎಕ್ಸ್ಟ್ರಾ ಸಿಗ್ತಾ ಹೋಗುತ್ತೆ ನಿಮ್ಗೆ ಆಯ್ತಾ. ಸೊ ಇದು ಬೆನಿಫಿಟ್ ಇರುವಂತದ್ದು ಪ್ರೀಮಿಯರ್ ಆಪ್ಷನ್ ನಿಮ್ಗೆ ಸಿಕ್ಕಿದ್ರೆ ಅಥವಾ ಇದ್ರೆ. ಸೊ ಇದು ತರದೇ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಇಷ್ಟು ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಬರೋದು ನಾನು ಡ್ಯೂಟಿ ಮಾಡ್ತೀನಿ. ಸೊ ಅವಾಗ ಪ್ರತಿ ಟ್ರಿಪ್ಗೂ ಕೂಡ ಎಲ್ಲಿ ನಿಮ್ಗೆ ಪ್ರೀಮಿಯರ್ ಅಮೌಂಟ್ ಯಾವ್ದಕ್ಕೆ ಎಷ್ಟು ಸಿಗತ್ತೆ ಪ್ರೀಮಿಯರ್ ಅಲ್ಲಿ ಅಮೌಂಟ್ ಪ್ರೀಮಿಯರ್ ಅಟ್ಯಾಚ್ ಅಂದ್ರೆ ಆಪ್ಷನ್ ಬಂದಿರೋದ್ರಿಂದ ಅನ್ನೋದನ್ನ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ನಾನು ಡ್ಯೂಟಿ ಮಾಡಿದಾಗ ವಿಡಿಯೋ ಮಾಡಿದಾಗ. ಸೊ ಇಷ್ಟು ಸ್ನೇಹಿತರೆ ವಿಡಿಯೋ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರಿಬೇಡಿ.